ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಕಾನ್ಸೆಪ್ಟು ಒಂಥರ ಕ್ರೇಜಿ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಸೊ ಫುಲ್ ವೀಡಿಯೋ ವಾಚ್ ಮಾಡಿ, ಯಾಕಂದರೆ ಇದು ಸ್ಕ್ಯಾಮ್ ಅಲರ್ಟ್ ಬಗ್ಗೆ ಮಾಡ್ತಾರ ಅಂಥದ್ದು. ನಾನು ಕಣ್ಣಾರೆ ನೋಡಿರೋ ಅಂಥ ಸ್ಕ್ಯಾಮ್ ಇದು. ಸೊ ನಾನು ಕೇಳಿರೋದಲ್ಲ, ಅಥವಾ ನಾನೇನೋ ಒಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೋ ಯೂಟ್ಯೂಬಲ್ಲೋ ನೋಡಿರೋ ಅಂಥ ಸ್ಕ್ಯಾಮ್ ಅಲ್ಲ. ಸೊ ಇದು ಬಂದು ತುಂಬ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ ಅಂತಲೇ ಹೇಳ್ಬೋದು. ಇದು ಮೇಯ್ನಾಗಿ ಹುಡುಗರು ಎಚ್ಚರಿಕೆಯಾಗಿರಬೇಕು, ತುಂಬ ಎಚ್ಚರಿಕೆಯಾಗಿರಬೇಕು ಹುಡುಗರು ಮೇಯ್ನು. ಸೊ ಹುಡುಗಿರು ಡಬಲ್ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಇದರಲ್ಲಿ ಮೋಸ ಹೋಗೋದು ಮೇಜರು ಹುಡುಗರು. ಸೊ ಇಫ್ ಇನ್ ಕೇಸ್ ಹುಡುಗಿರು ತಗ್ಲಾಕೋಗ್ಬಿಟ್ರಂತೂ ನರ್ಕ ಅಂತಲೇ ಹೇಳ್ಬೋದು. ಯಾಕಂದರೆ ಹುಡುಗರು ಮೈಂಡ್ಸೆಟ್ ಹೆಂಗಿರುತ್ತೆ, ಓಕೆ ಬಿಡು ನೋಡ್ಕೊಳ್ಳೋಣ, ಇದೇನು ಮ್ಯಾಟ್ರ್ ಆಗಲ್ಲ, ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಷ್ಟೊಂದು ಅನ್ನೋ ಥರ ಇರುತ್ತೆ. ಬಟ್ ಹುಡುಗಿರ್ದು ಹಂಗಲ್ಲ. ಅವ್ರದ್ದು ಏನಾರ ಒಂದು ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ ಅವ್ರಿಗೆ ಏನಾದ್ರು ಒಂದು ಸ್ವಲ್ಪ ತುಂಬ ಹರ್ಟ್ ಆಗೋಯ್ತು, ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಅವ್ರ ತಲೆಗೆ ಬಂದ್ಬಿಡ್ತು ಅಂದರೆ ಏನು ಬೇಕಾದ್ರೂ ಮಾಡ್ಕೊಳಕ್ಕೆ ರೆಡಿ ಇರ್ತಾರೆ, ಏನು ಬೇಕಾದ್ರೂ ಮಾಡ್ಕೊಳಕ್ಕೆ. ಸೊ ಅದಕ್ಕೋಸ್ಕರ ಇಬ್ಬರು ಕೂಡ ಹುಷಾರಾಗಿರ್ರಿ. ಇದರಲ್ಲಿ ಮೇಜರ್ ಟಾರ್ಗೆಟ್ ಬಂದ್ಬಿಟ್ಟು ಹುಡುಗರು, ಮ್ಯಾಕ್ಸಿಮಮ್ ಟಾರ್ಗೆಟ್ ಬಂದ್ಬಿಟ್ಟು ಹುಡುಗರು. ಸೊ ಹುಡುಗಿರು ಒಂದು 20% 30% ಅಂತಲೇ ಹೇಳ್ಬೋದು ಈ ಥರ ಸ್ಕ್ಯಾಮಲ್ಲಿ ಹಾಕಾಗೋದು. ಸೊ ಇವತ್ತಿನ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾ ಇರೋದು ಬಂದ್ಬಿಟ್ಟು ನಾನು ಡೇಟಿಂಗ್ ಆ್ಯಪ್ದು ಸುಮಾರು ಒಂದೆರಡು ವೀಡಿಯೋ ಮಾಡಿದ್ದೀನಿ ಅನ್ಸುತ್ತೆ, ಸ್ಕ್ಯಾಮ್ ಅಲರ್ಟ್ ಅಂತಂದ್ಬಿಟ್ಟು. ಸೊ ಅದನ್ನು ಹೋಗಿ ವಾಚ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲಲ್ಲೇ ಇರುತ್ತೆ. ಸೊ ಕಂಪ್ಲೀಟ್ ವೀಡಿಯೋ ಯಾವುದೂ ನಾನು ರಿಮೂವ್ ಮಾಡಿಲ್ಲ. ಸೊ ಡೇ ಒನ್ನಿಂದ ಏನೇನೆಲ್ಲ ಮಾಡ್ಕೊಬಂದಿದ್ದೀನೋ ಅದೆಲ್ಲ ಕಂಪ್ಲೀಟಾಗಿ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಸೊ ಹೋಗಿ ನೋಡಿ, ಕ್ಲಾರಿಫೈ ತಗೊಳ್ಳಿ. ಸೊ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಡೇಟಿಂಗ್ ಆ್ಯಪ್ಸಲ್ಲಿ ಯಾವ ರೀತಿ ಮೋಸ ಹೋಗ್ತಾರೆ ಅಂತ. ಸೊ ಇವಾಗ ಒಂದೇನು ಹೇಳಕ್ಕೆ ಬರ್ತೀನಿ ಅಂದರೆ ಗೈಸ್, ಇವಾಗ ನೀವೆಲ್ಲ ನೋಡ್ತಾ ಇರೋರು ಡೇಟಿಂಗ್ ಆ್ಯಪಲ್ಲಿ ಯೂಸ್ ಮಾಡೋರು ಸುಮಾರು ಜನ ನೋಡ್ತಾ ಇರ್ತೀರಾ, ಅಥವಾ ಡೇಟಿಂಗ್ ಆ್ಯಪ್ ಯೂಸ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀರಾ. ಯಾವಾಗಾರ ಲಾಗಿನ್ ಆಗಬೇಕು, ಅದ್ರಲ್ಲಿ ಏನಾರ ಮಾಡಬೇಕು, ಹುಡುಕ್ಬೇಕು, ಯಾರನ್ನಾರು ಹುಡುಗಿನ ಹುಡುಕ್ಬೇಕು, ಕಮಿಟ್ ಆಗಬೇಕು, ಗರ್ಲ್ ಫ್ರೆಂಡ್ ಬೇಕು, ಒಳ್ಳೆ ಹುಡುಗಿ ಬೇಕು, ಈ ಥರ ಕ್ಯಾರೆಕ್ಟರ್ ಇರಬೇಕು, ಸೊ ಅಂತ ಹುಡುಕ್ತಾ ಇರ್ತೀರಾ. ಆಮೇಲೆ ಇನ್ನೂ ಮೇಜರಾಗಿ ಏನು ಅಂದರೆ ಮದುವೆ ಆಗೋರು ಮೇಜರಾಗಿ ಹುಡುಕ್ತಾ ಇರ್ತೀರ, ಅಂದರೆ ಸೀರಿಯಸ್ಸಾಗಿ ಹುಡುಕ್ತಾ ಇರ್ತೀರ. ಸೊ ಇನ್ನೇನು 28 ವರ್ಷ ಆಯಿತು, 29 ವರ್ಷ ಆಯಿತು, 30 ವರ್ಷ ಐತೆ. ಸೊ ಯಾವ್ದಾರ ಒಂದು ಹುಡುಗಿ ಹುಡುಕ್ಬೇಕು, ಯಾರು ಇವಾಗ ಸದ್ಯಕ್ಕೆ ನನಗೆ ಯಾರು ನೋಡೋಕ್ಕಿಲ್ಲ, ಸೊ ನೋಡೋಣ ಡೇಟಿಂಗ್ ಆ್ಯಪಲ್ಲಿ ಹೋದರೆ ಒಂದು ಸ್ವಲ್ಪ ಸಿಗುತ್ತೆ, ನಾನು ಎಲ್ಲ ಕಡೆ ವಿಚಾರಿಸ್ತೀನಿ, ಹಿಂಗೆ ಎಕ್ಸೆಟ್ರಾ ಎಷ್ಟೊಂದಿರುತ್ತೆ. ಸೊ ಇವ್ರನ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ ಸಿಂಪಲ್ಲಾಗಿ. ಸೊ ಇವಾಗ ಏನಾಗುತ್ತೆ, ಡೇಟಿಂಗ್ ಆ್ಯಪು ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾರು ನೋಡ್ತಾ ಇರ್ತೀರಾ ಅವರೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಡೇಟಿಂಗ್ ಆ್ಯಪಲ್ಲಿ ಇದ್ದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗೋಗಿರುತ್ತೆ. ಡೇಟಿಂಗ್ ಆ್ಯಪಲ್ಲಿ ಇಲ್ಲ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಡೇಟಿಂಗ್ ಆ್ಯಪಿಗೆ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಏನಾಗುತ್ತೆ, ನೀವು ಮೇಲಾ ಫೀಮೇಲಾ ಅಂತ ಕೇಳುತ್ತೆ, ಮೇಲ್ ಅಂತ ಕೊಡ್ತೀರಾ. ಸೊ ಅಲ್ಲಿ ಏನಾಗುತ್ತೆ, ಫೀಮೇಲ್ ಇದನ್ನು ಮಾತ್ರ ಕೊಡ್ತಾರೆ, ಫೀಮೇಲ್ ಪ್ರೊಫೈಲ್ಸನ್ನು ಮಾತ್ರ ಕೊಡುತ್ತೆ. ಆದರೆ ಡೇಟಿಂಗ್ ಆ್ಯಪಲ್ಲಿ ಹೆಂಗಂದರೆ ರೈಟ್ ಸ್ವೈಪ್ ಮಾಡಿದ್ರೆ ಲೈಕ್ ಆಗುತ್ತೆ, ಅಂದರೆ ಅವ್ರಿಗೆ ಹೋಗುತ್ತೆ ಮೆಸೇಜು, ಸಮ್ಮನ್ ಹ್ಯಾಸ್ ಲೈಕ್ಡ್ ಯುವರ್ ಪ್ರೊಫೈಲ್ ಅಂತ. ಲೆಫ್ಟ್ ಸ್ವೈಪ್ ಮಾಡಿದ್ರೆ ಬೇಡ, ರಿಜೆಕ್ಟ್ ಅಂತ ಹೋಗುತ್ತೆ. ಅಂದರೆ ನಿಮ್ಗೆ ಯಾರ ಪ್ರೊಫೈಲ್ ಇಷ್ಟ ಆಯಿತು ರೈಟ್ ಸ್ವೈಪ್ ಮಾಡಬೇಕು, ಇಷ್ಟ ಆಗಲಿಲ್ಲ, ನನಗೇನು ಅವಶ್ಯಕತೆ ಇಲ್ಲ, ಇದು ಬೇಡ, ಇದು ಸೆಟ್ ಆಗಲ್ಲ ಅಂತ ಅನ್ಸಿದ್ರೆ ಲೆಫ್ಟ್ ಸೈಡ್ ಸ್ವೈಪ್ ಮಾಡಬೇಕು. ಸೊ ಇದು ಮೇಜರ್ ಆ್ಯಪ್ಸಲ್ಲಿ ಹಿಂಗೆ ನಡೆಯುತ್ತೆ. ಸೊ ಲೆಫ್ಟ್ ರೈಟ್ ಸ್ವೈಪು ಡೇಟಿಂಗ್ ಆ್ಯಪ್ಸಲ್ಲಿ ಆಲ್ಮೋಸ್ಟ್ ಹಿಂಗೆ ನಡೆಯೋದು. ಸೊ ಇದಕ್ಕೇನಾಗುತ್ತೆ, ಕೆಲವೊಂದು ಆ್ಯಪಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಇದ್ರ ಮೇಲೆ. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತುಂಬ ಇರುತ್ತೆ ಅವ್ರದ್ದು. ಅದಾದಮೇಲೆ ನೀವು ಲಾಗಿನ್ ಆಗಬೇಕಾದಾಗ ನಿಮ್ಮ ಪ್ರೊಫೈಲೆಲ್ಲ ಆದಮೇಲೆ ಒಂದು ಸೆಲ್ಫಿ ಕೇಳುತ್ತೆ. ಸೆಲ್ಫಿ ಅಂದರೆ ಸುಮ್ಮನೆ ಸೆಲ್ಫಿ ಕೇಳಲ್ಲ, ನೀವು ಯಾವ್ದಾರ ಒಂದು ಹಿಂಗೆ ಹಿಡ್ದಿರಬೇಕು, ಈ ಥರ ಇರಬೇಕು, ಏನಾರ ಒಂದು ಆ್ಯಂಗಲ್ ಅದೇ ತೋರಿಸುತ್ತೆ, ಈ ಥರ ಇರಬೇಕು, ಸ್ಮೈಲಿಂಗ್ ಫೇಸು ಅಥವಾ ಕ್ರೈಯಿಂಗ್ ಫೇಸು, ಈ ಥರ ಏನೇನೋ ತೋರಿಸುತ್ತೆ. ಸೊ ಅದೆಲ್ಲ ನೀವು ಮಾಡಿದಾಗ ಓಕೆ ಫೈನ್, ಫೇಸ್ ಐಡೆಂಟಿಟಿ, ಇವರು ರಿಯಲ್ ಮನುಷ್ಯ ಅಥವಾ ಕಣ್ಣು ಬ್ಲಿಂಕ್ ಮಾಡ್ಬೇಕು, ಈ ಥರ ಏನೇನೋ ಇರುತ್ತೆ ಆಪ್ಷನ್ಸು. ಸೊ ಇವನು ರಿಯಲ್ಲು, ಇದನ್ನು ಫೇಕ್ ಮಾಡೋಕ್ಕಾಗಲ್ಲ ಅಂತ ಅದು ಕ್ಲಾರಿಟಿ ತಗೊಂಡು ಆಮೇಲೆ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಕೆಲವೊಂದು ಆ್ಯಪಲ್ಲಿ ಏನಾಗಿದೆ, ಆ ಥರ ಏನೂ ವೆರಿಫೈ ಮಾಡಲ್ಲ, ಸುಮ್ಮನೆ ಲಾಗಿನ್ ಆಗಬೇಕು, ನಂಬರ್ ಹಾಕಬೇಕು, ನಿಮ್ಮ ಫೋಟೋ ಹಾಕಬೇಕು, ಏನು ಹೆಸರು ಏನು ಬೇಕಾದ್ರೂ ಇಟ್ಕೋಬೋದು. ಆಮೇಲೆ ಡೇಟಿಂಗ್ ಆ್ಯಪಲ್ಲಿ ಯಾರೂ ಕೂಡ ಒರಿಜಿನಲ್ ಹೆಸರು ಇಡಲ್ಲ, ಯಾರು ಅಂದ್ರೂ ಅಲ್ಲಿ ಆಪ್ಷನ್ನೇ ಇಲ್ಲ, ಸುಮ್ಮನೆ ಲೆಟರು ಎಸ್ ಅಂತ ಇಟ್ಕೋಬೇಕಷ್ಟೆ. ಎಸ್, ಏಜ್ ಒಂದು ತೋರಿಸಿರುತ್ತೆ 29, 30, 25, 21 ಅಂತ ಏಜ್ ಒಂದು ತೋರಿಸಿರುತ್ತೆ. ಬಿಟ್ಟರೆ ನಿಮಗೆ ಹೆಸರು, ಕಂಪ್ಲೀಟ್ ಹೆಸರು ನನ್ನ ಪ್ರಕಾರ ಯಾವ ಆ್ಯಪಲ್ಲೂ ತೋರಿಸಲ್ಲ. ಸೊ ಇವಾಗ ಅದು ಒಂದು ಪ್ಲಸ್ ಪಾಯಿಂಟ್ ಅವ್ರಿಗೆ. ಲಾಗಿನ್ ಆಯ್ತಾರೆ, ಇಷ್ಟ ಬಂದಿದ್ದು ಹುಡುಗಿರದ್ದು ಫೋಟೋ ಹಾಕ್ತಾರೆ, ಹುಡುಗರು ಹೇಳ್ತಾ ಇರೋದು ಅಂದರೆ ಹುಡುಗರು ಮಾಡೋ ಅಂಥ ಪ್ರೊಫೈಲು. ಸೊ ಈ ಥರ ವೆರಿಫೈ ಆಗಲ್ವಲ್ಲ, ಅದಕ್ಕೇನು ಅವ್ರ ಪ್ರಾಬ್ಲಮ್ ಇಲ್ಲ. ಲಾಗಿನ್ ಆಯ್ತಾರೆ, ಸುಮ್ಮನೆ ಒಂದು ಹುಡುಗಿ ಹೆಸರು ಇಡ್ತಾರೆ, ಅದಾದಮೇಲೆ ಹುಡುಗಿರು ಫೋಟೋಸ್ ತೆಗ್ದಾಕ್ತಾರೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಜನ ಸಿಗುತ್ತೆ ಗೈಸ್, ಸಿಂಪಲಾಗಿ ಹೇಳಬೇಕು ಅಂದರೆ ಯಾರ್ದಾರ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅವ್ರದ್ದೊಂದು 4-5 ಫೋಟೋ ಆರಾಮಾಗಿ ಸಿಗುತ್ತೆ ಪಬ್ಲಿಕ್ ಅಕೌಂಟ್ ಇರೋರಲ್ಲಿ. ಸೊ ಅದನ್ನು ತೆಗ್ದಾಕ್ತಾರೆ. ಆಮೇಲೆ ಫೇಸ್ ವ್ಯಾಲ್ಯೂ ಇಲ್ದಿರೋರನ್ನ ಹುಡುಕ್ತಾರೆ ಜಾಸ್ತಿ. ಸೊ ಅದನ್ನು ತೆಗ್ದಾಕ್ತಾರೆ, ಎಲ್ಲ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಅವ್ರೇನು ಮಾಡ್ತಾರೆ, ಸಿಂಪಲಾಗಿ ಒಂದು
ಇನ್ಸ್ಟಾಗ್ರಾಮು ಅಕೌಂಟ್ ಕೂಡ ಮಾಡ್ಕೊಬಿಡ್ತಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಕೂಡ ಮಾಡಿದಾಗ ಐ ಡಿ ಕೂಡ ಕ್ರಿಯೇಟ್ ಮಾಡಿದಾಗ ಅಲ್ಲಿರೋ ಫೋಟೋಸ್ನೇ ಆಲ್ಮೋಸ್ಟ್ ಅಲ್ಲಿ ಹಾಕಿ ಇನ್ನೊಂದು 4-5 ಫೋಟೋ ಎಕ್ಸ್ಟ್ರಾ ಹಾಕಿರ್ತಾರೆ. ಆಮೇಲೆ ಎಲ್ಲ ನಂಬರ್ ಥರ ಒಂದು ಸ್ವಲ್ಪ ಇದು ಮಾಡಿರ್ತಾರೆ. ಸೊ ಇಲ್ಲೇನಾಗುತ್ತೆ, ನೀವು ಎಂಟ್ರಿ ಆಗಿದ ತಕ್ಷಣ ನಿಮಗೆ ಲೈಕ್ ಬರುತ್ತೆ ಹುಡುಗಿ ಕಡೆಯಿಂದ. ಅಲ್ಲಿ ಹುಡುಗ ಕಳಿಸ್ತಾ ಇರೋದು ಮೆಸೇಜ್ ಮಾಡ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ಹುಡುಗಿ ಕಡೆಯಿಂದ ಲೈಕ್ ಬಂದಿದೆ ಅಂದ್ಬಿಟ್ಟು ನೋಡ್ತಿರೋ ಚೆನ್ನಾಗಿರ್ತಾರೆ. ಸೊ ಚಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಚಾಟಿಂಗ್ ಸ್ಟಾರ್ಟ್ ಆದಾಗ ಅವರು ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಚಾಟಿಂಗ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಅರ್ಥ ಆಗುತ್ತೆ. ಸೊ ಸಡನ್ನಾಗಿ ಇಮಿಡಿಯೇಟಾಗಿ ಏನಾಗುತ್ತೆ, ಇನ್ಸ್ಟಾಗ್ರಾಮ್ ಐ ಡಿ ಕೇಳ್ತಾರೆ ಅಥವಾ ಇನ್ಸ್ಟಾಗ್ರಾಮ್ ಐ ಡಿ ಕಳಿಸ್ತಾರೆ, ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡೋಣ, ಇದು ಜಾಸ್ತಿ ಹೊತ್ತು ಮಾಡೋದು ಬೇಡ, ಹಂಗೆ ಹಿಂಗೆ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ನಿಮಗೂ ಖುಷಿ ಆಗುತ್ತೆ, ಓಕೆ ಫೈನ್ ಅಂತ ಇನ್ಸ್ಟಾಗ್ರಾಮ್ ಐ ಡಿ ಕೊಡ್ತಾರೆ. ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಾಗ ಅಲ್ಲಿ ಹೋಗಿ ಅಲ್ಲಿ ಚಾಟ್ ಸ್ಟಾರ್ಟ್ ಮಾಡ್ತೀರಾ. ಅಲ್ಲಿ ಚಾಟ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಕಾನ್ವರ್ಸೇಷನ್ ಆಯ್ತಿದ್ದಂಗೆ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರೋರಿಗೆ ವಾಟ್ಸಪ್ ನಂಬರ್ ಕೊಡೋಕ್ಕಾಗಲ್ವಾ ಅಂದ್ಬಿಟ್ಟು ವಾಟ್ಸಪ್ ನಂಬರ್ ಕೇಳ್ತಾರೆ. ವಾಟ್ಸಪ್ ನಂಬರು ಕೊಟ್ಬಿಡ್ತಾರೆ, ಯಾಕಂದರೆ ಚಾಟಿಂಗ್ ನಡೆದಿರುತ್ತೆ. ಆ ರೀತಿ ಬಿಲ್ಟ್ ಮಾಡಿರ್ತಾರೆ ನಿಮ್ಮ ಮೈಂಡ್ಸೆಟ್ನ. ಸೊ ನಂಬರ್ ಕೊಡ್ತೀರಾ, ನಂಬರ್ ಕೊಟ್ಟಾಗ ವಾಟ್ಸಪ್ಪಲ್ಲಿ ಚಾಟಿಂಗ್ ಸ್ಟಾರ್ಟ್ ಆಗುತ್ತೆ. ವಾಟ್ಸಪ್ಪಲ್ಲಿ ಚಾಟಿಂಗ್ ಸ್ಟಾರ್ಟ್ ಆಗಿದ್ದು ಒಂದು 2 to 3 ಮಿನಿಟ್ಸ್ಗೆ ಏನಾಗುತ್ತೆ, ನಮ್ಮ ಮನೇಲಿ ಅವರಿದ್ದಾರೆ ಇವರಿದ್ದಾರೆ, ನಾನು ಈ ಥರ ಫ್ರೀಯಾಗಿ ಚಾಟ್ ಮಾಡೋಕ್ಕಾಗಲ್ಲ, ನಾನೊಂದು ಕೆಲಸ ಮಾಡ್ತೀನಿ, ವಾಶ್ರೂಮ್ಗೆ ಹೋಗಿ ಚಾಟ್ ಮಾಡ್ತೀನಿ ಅಂತ ಮೆಸೇಜ್ ಮಾಡ್ತಾರೆ. ಅಲ್ಲಿ ನಿಮ್ಮ ಮೈಂಡ್ಸೆಟ್ ಏನಿರುತ್ತೆ, ಒಂದು ಹುಡುಗಿ ಚಾಟ್ ಮಾಡ್ತಾ ಇರೋದು ಅನ್ನೋ ಥರ ಇರುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ, ಹುಡುಗರು ಚಾಟ್ ಮಾಡ್ತಾ ಇರ್ತಾರೆ. ಸೊ ಅದಾದಮೇಲೆ ಏನಾಗುತ್ತೆ, ವಾಶ್ರೂಮ್ಗೆ ಹೋಗಿ ಚಾಟ್ ಮಾಡ್ತೀನಿ, ವಾಶ್ರೂಮಲ್ಲಾದರೆ ಯಾರಿಗೂ ನೋಡಲ್ಲ, ಹಂಗೆ ಹಿಂಗೆ ಅಂದ್ಬಿಟ್ಟು ಹೋಗಿ ಒಂದು ಸ್ವಲ್ಪ ನಿಮಗೆ ಮೈಂಡ್ಸೆಟ್ನ ಚೆಕ್ ಮಾಡ್ತಾರೆ. ವಾಶ್ರೂಮಲ್ಲಿ ಚಾಟ್ ಮಾಡ್ತೀರಾ, ಹಂಗೆ ಹಿಂಗೆ ನೀವು ಏನೇ ವಾಶ್ರೂಮ್ ಮೊಬೈಲ್ ತೊಗೊಂಡಿರ್ತೀರಿ, ಈ ಥರ ಎಕ್ಸೆಟ್ರಾ ಏನೇನೋ ನೀವು ಕೇಳ್ತಿರೋದೆಲ್ಲ ಕಾಮನ್ ಕ್ವಶನ್ಸು. ಸೊ ಅದಾದಮೇಲೆ ವಾಶ್ರೂಮಲ್ಲಿ ಹೋಗಿ ಚಾಟ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಒಂದು ಕೆಲಸ ಮಾಡೋಣ, ವೀಡಿಯೋ ಕಾಲಲ್ಲಿ ಮಾತಾಡಬೇಕು, ಹಂಗೆ ಹಿಂಗೆ ಅಂತಂತಾರೆ. ಅಥವಾ ವಾಯ್ಸ್ ಕಾಲ್ ಕೇಳ್ತಾರೆ. ಫಸ್ಟು ವಾಟ್ಸಪ್ಪಲ್ಲೇ ವಾಯ್ಸ್ ಕಾಲ್ ಮಾಡ್ತಾರೆ. ಒಂದು ಹುಡುಗಿ ಕೈಲಿ ರೆಕಾರ್ಡೆಡ್ ಇರುತ್ತಲ್ಲ, ರೆಕಾರ್ಡೆಡ್ ಕೈಲಿ ಮಾತಾಡಿಸ್ತಾರೆ. ಸೊ ಇದೆಲ್ಲ ಏನು ಅಂದರೆ, ಎಷ್ಟೋ ಜನರಿಗೆ ಬೇಗ ಸಿಕ್ಕಾಬಿಡ್ತಾರೆ ಅವರು. ರೆಕಾರ್ಡಿಂಗು ಕೇಳಿಸೋದಷ್ಟು ಈಸಿ ಅಲ್ಲ, ಅಲ್ಲಿ ಬ್ರೇಕ್ ಆಯ್ತಾ ಇರುತ್ತೆ ವಾಯ್ಸು, ಒಂಥರ ಏನೇನೋ ಸೌಂಡ್ ಕೇಳಿಸ್ತಾ ಇರುತ್ತೆ, ಇದೆಲ್ಲ ಇರುತ್ತೆ. ಅದೆಲ್ಲ ಕಂಡುಹಿಡಿದ್ಬಿಡ್ತಾರೆ. ಬಟ್ ಕೆಲವೊಬ್ರು ಕಂಡುಹಿಡಿಯಲ್ಲ. ಸೊ ಹುಡುಗಿನೇ ಮಾತಾಡ್ತಿರೋದು ಅಂತ ನಂಬಿಡ್ತಾರೆ. ಸೊ ಹುಡುಗಿ ಕೇಳಿ ಮಾತಾಡಿಸ್ತಾರೆ. ರೆಕಾರ್ಡಿಂಗ್ಗಳು ಯೂಟ್ಯೂಬಲ್ಲಿ ಬೇಜಾನ್ ಸಿಗುತ್ತೆ ಗೈಸ್ ಆ ಥರದ್ದು. ಸೊ ದಯವಿಟ್ಟು ಮೋಸ ಹೋಗ್ಬೇಡಿ, ನಾನು ಅದಕ್ಕಂತಲೇ ವಿಡಿಯೋ ಮಾಡ್ತಾ ಇರೋದು. ಸೊ ಮಾತಾಡಿಸ್ತಾರೆ. ಅದಾದಮೇಲೆ ಏನಾಗುತ್ತೆ, ಒಂದು ಸ್ವಲ್ಪ ಚಾಟ್ ಮಾಡ್ತಾ ಆಮೇಲೆ ಅಲ್ಲಿಂದ ಒಂದು ಮೆಸೇಜ್ ಬರುತ್ತೆ, ನನಗೆ ಮೂಡ್ ಬರ್ತಿದೆ, ನೀನು ವೀಡಿಯೋ ಕಾಲ್ ಮಾಡ್ತೀಯ, ಹಂಗೆ ಹಿಂಗೆ ಅಂತ. ಗೊತ್ತಾಯಿತು ಅನ್ಸುತ್ತೆ ನಾನು ಯಾವ ವೇಲಿ ಹೇಳ್ತಾ ಇದ್ದೀನಿ ಅಂತ. ಸೊ ಇನ್ನೂ ಡೆಪ್ತಾಗಿ ಹೇಳೋಕ್ಕಾಗಲ್ಲ. ಸೊ ಓಕೆ ವೀಡಿಯೋ ಕಾಲ್ ಮಾಡೋಣ, ಒಂದು ಕೆಲಸ ಮಾಡ್ತೀನಿ, ಮನೇಲೆಲ್ಲ ಇದ್ದಾರೆ, ವಾಶ್ರೂಮ್ಗೆ ಹೋಗ್ತೀನಿ, ಅಲ್ಲಿ ಮಾಡ್ತೀನಿ ಅಂತಂತಾರೆ. ಓಕೆ ಫೈನ್ ಅಂತ ಅಂದ್ಬಿಟ್ಟು ನೀವು ಏನೋ ಬಿಡು ಪಾಪ ಹುಡುಗಿ ನೋಡೋಣ ಹಂಗೆ ಹಿಂಗೆ ನಿಮ್ಗೆ ಆಸೆಗಳಿರುತ್ತೆ ಗೈಸ್, ತಪ್ಪು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಬಟ್ ಸಿಯಾಕತ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋನ. ಆದಷ್ಟು ಈ ಥರ ಮ್ಯಾಟ್ರ್ಗಳನ್ನ ಬಂದಿದ ತಕ್ಷಣ ಅಲ್ಲಿಗೆ ಬ್ಲಾಕ್ ಮಾಡಿ ಬಿಸಾಕಿ, ದಯವಿಟ್ಟು ಮುಂದುವರಿಯೋಕ್ಕೆ ಹೋಗಲೇಬೇಡಿ. ಸೊ ಇವಾಗ ಏನಾಗುತ್ತೆ, ವೀಡಿಯೋ ಕಾಲ್ ಹೋಗ್ದಾಗ ನಿಮ್ಮ ಫೇಸ್ನ ಕ್ಲೀನಾಗಿ ರೆಕಾರ್ಡ್ ಮಾಡ್ಕೊತಾರೆ. ಸೊ ಅಲ್ಲೇನಾಯ್ತಾ ಇರುತ್ತೆ, ನೀವು ಇವಾಗ ಡೌಟ್ ಪಡ್ಬೋದು, ಹುಡುಗರೆಲ್ಲ ಮೆಸೇಜ್ ಮಾಡಿದ್ರೆ ವೀಡಿಯೋ ಕಾಲಲ್ಲಿ ಏನು ಮಾಡ್ತಾರೆ, ವೀಡಿಯೋಸ್ ಇರುತ್ತೆ ಗೈಸ್ ಅವ್ರ ಮೊಬೈಲಲ್ಲಿ, ಆ ಮೊಬೈಲ್ ವೀಡಿಯೋಸ್ನೇ ನಿಮಗೆ ತೋರಿಸ್ತಾ ಇರ್ತಾರೆ. ಅಷ್ಟೇ, ದೊಡ್ಡ ಮ್ಯಾಟ್ರೇ ಅಲ್ಲ ಅದು. ಸಿಂಪಲಾಗಿ ಹೇಳ್ತಾ ಇರ್ತೀನಿ, ರಿಫ್ಲೆಕ್ಟ್ ಆಯ್ತಾ ಇರುತ್ತೆ ಅದು, ನಿಮ್ಗೆ 100% ಗೊತ್ತಾಗ್ತಾ ಇರುತ್ತೆ ಅದು ಮೊಬೈಲಲ್ಲಿ ರೆಕಾರ್ಡೆಡ್ ಇರೋದು ಅಂತ. ಅವ್ರಿಗೇನು ಬೇಕು, ನಿಮ್ಮ ಫೇಸ್ ಕಾಣಿಸ್ಬೇಕು ಅವ್ರಿಗೆ ಕ್ಯಾಮ್ರಾದಲ್ಲಿ, ಅಷ್ಟೇ. ಸೊ ಅವಾಗೇನಾಗುತ್ತೆ, ನೀವು ಕ್ಯಾಮ್ರಾ ಆನ್ ಮಾಡಿ ವೀಡಿಯೋ ಕಾಲ್ ಮಾಡಿದ ತಕ್ಷಣ ನಿಮ್ಮ ಫೇಸ್ದು ಒಂದು 10 ಸೆಕೆಂಡ್ ರೆಕಾರ್ಡಿಂಗ್ ಆದರೂ ಸಾಕು ಅವ್ರಿಗೆ. ಅವರು ಒಂದು ಸ್ವಲ್ಪ ಹೊತ್ತು ಎಲ್ಲ ತೋರಿಸ್ತಾರೆ. ಇಫ್ ಇನ್ ಕೇಸ್ ನಿಮ್ದು ಏನೇನಾರು ಎಕ್ಸೆಟ್ರಾ ವೀಡಿಯೋ ಸಿಕ್ಬಿಟ್ರಂತೂ ಮುಗ್ದೋಯ್ತು ಮಟಾಶು. ನಿಮ್ಮ ಫೇಸ್ ಸಿಕ್ಬಿಟ್ರಂತೂ ಅದೇ ವೀಡಿಯೋನ ಎಡಿಟ್ ಮಾಡಿಬಿಟ್ಟು ಸಮಥಿಂಗ್ ಮಾಸ್ಟರ್ ಬೀಟಿಂಗ್ ಮಾಡ್ಕೊಳ್ಳೋ ಥರ ಏನೇನೋ ಎಡಿಟ್ ಮಾಡಿ ಗ್ರಾಫಿಕ್ಸ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಏನೇನು ಮಾಡಲ್ಲ, ಎಡಿಟಿಂಗ್ ಮಾಡ್ತಾರೆ ಅಷ್ಟೇ ಸಿಂಪಲ್ಲಾಗಿ. ನಿಮ್ಮ ಫೇಸ್ ತೋರಿಸ್ತಾ ಇರ್ತಾರೆ. ಅದಾದಮೇಲೆ ಕಟ್ಟಾಗಿದ್ದ ತಕ್ಷಣ ಆ ಹುಡುಗಿದು ಏನು ಪ್ರೊಫೈಲ್ ಇರುತ್ತೆ ಅದು ಅಲ್ಲೇ ಇರುತ್ತೆ. ಅದರಿಂದ ನಿಮ್ಮ ಪ್ರೊಫೈಲ್ ಬದಲು ಇನ್ನೊಂದು ಯಾರ್ದು ಒಬ್ರದ್ದು ಬೇರೆ ವೀಡಿಯೋ ಸಮಥಿಂಗ್ ಮಾಸ್ಟರ್ ಬೀಟಿಂಗ್ ಅಂತಂದಲ್ಲ, ಆ ವಿಡಿಯೋ ಅಂತಂದಕ್ಕೆ ಕುಣಿಸ್ಬಿಟ್ಟು ಲೈಕ್ ಈ ಥರ ಅವನದೇ ವೀಡಿಯೋ ಇದು ಅನ್ನೋ ಥರ ಕ್ರಿಯೇಟ್ ಮಾಡ್ತಾರೆ. ಸೊ ಕ್ರಿಯೇಟ್ ಮಾಡಿಬಿಟ್ಟು ಇವಾಗಿಂದ ಆಟ ಶುರು ಆಗುತ್ತೆ ಗೈಸ್. ಇಷ್ಟೊತ್ತವರೆಗೂ ಹೇಳಿದ್ದೇನೆಂದರೆ ನಾರ್ಮಲ್ಲು, ಇದು ಏನು ಮ್ಯಾಟ್ರೇ ಆಗಲ್ಲ, ಮ್ಯಾಟ್ರೇ ಇಲ್ಲ ಇದರಲ್ಲಿ. ಇನ್ಮೇಲೆ ಆಟ ಸ್ಟಾರ್ಟ್ ಆಗುತ್ತೆ. ಅವಾಗೇನಾಗುತ್ತೆ, ಕಟ್ಟಾದ್ಮೇಲೆ ಕಾಲು ಅಲ್ಲಿಂದ ಒಂದು ಕಾಲ್ ಬರುತ್ತೆ, ವಾಯ್ಸ್ ಕಾಲು. ಸೊ ಕಾಲ್ ಬಂದಾಗ ಎತ್ತು ಮಾತಾಡ್ತೀರಾ. ಸೊ ನಿಮ್ಮ ಹತ್ರ ನಮ್ಮ ವಿಡಿಯೋ ಇದೆ, ಸೊ ದಯವಿಟ್ಟು ನೀವು ನಮಗೆ ಅಮೌಂಟ್ ಕಳಿಸಿ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಸೊ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದಾಗ ಇಲ್ಲಿ ಒಂದು ಏನು ಹೇಳ್ತಾ ಇದ್ದೀನಿ ಅಂದರೆ ಗೈಸ್, ಅವರು ಏನು ಕಿತ್ಕೊಳ್ಳೋಕ್ಕಾಗಲ್ಲ ನಿಮ್ಮದು. ಇಫ್ ಇನ್ ಕೇಸ್ ನೀವು ಇಲ್ಲಿವರೆಗೂ ಮಾಡಿ ಲಾಕ್ ಆಗಿದ್ದೀರಾ ಅಂದರೆ ನಿಮ್ಮದು ಅವ್ರು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ಏನಂದ್ರೆ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಧೈರ್ಯವಾಗಿರ್ರಿ. ನೀವು ಧೈರ್ಯ ಕಳ್ಕೋಬೇಡಿ.
ಆಮೇಲೆ ಅವ್ರು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 5,000 ಕಳಿಸು, 10,000 ಕಳಿಸು ಅಂತ ಅಂತಾರೆ. ನೀವು ಯಾವಾಗ ನನ್ನ ಹತ್ರ 5,000 ಇಲ್ಲ, ಅಕೌಂಟಲ್ಲಿ ಬರೀ 200, 300 ಅಷ್ಟೇ ಇರೋದು ಅಂತ ಅಂದುಬಿಟ್ಟು ಆ ಇರೋ ಅಮೌಂಟ್ನ ನೀವು ಅವ್ರಿಗೆ ಕಳಿಸ್ತೀರೋ, ಸತ್ರಿ ನೀವು, ಲಿಟ್ರಲಿ ಸತ್ರಿ ನೀವು. ನಿಮ್ಮ ಅಕೌಂಟ್ ಡೀಟೇಲ್ಸು ಕಂಪ್ಲೀಟಾಗಿ ಅವ್ರ ಕೈಲಿ ಕೊಟ್ಟಂಗೆ ಅರ್ಥ. ಸೊ ಇಲ್ಲಿ ಏನಾಗುತ್ತೆ, ಹ್ಯಾಕರ್ಸು ಕೂಡ ಸ್ಟೆಪ್ ಬೈ ಸ್ಟೆಪ್ ಇರ್ತಾರೆ. ಬಿಗಿನರ್ಸಿಂದ ಹಿಡಿದು ಟಾಪ್ ಲೆವೆಲ್ವರೆಗೂ ಇರ್ತಾರೆ ಹ್ಯಾಕರ್ಸು. ಸೊ ಅಂಥವ್ರೇ ಸ್ಕ್ಯಾಮ್ಗಳು ಮಾಡೋಕ್ಕೆ ಟ್ರೈ ಮಾಡೋದು. ಬಟ್ ಹ್ಯಾಕರ್ಸಲ್ಲೂ ಒಳ್ಳೆಯವರು ಇದ್ದಾರೆ, ಅವ್ರ ಬಗ್ಗೆ ನಾನು ಮಾತೇ ಆಡ್ತಾ ಇಲ್ಲ. ಹ್ಯಾಕರ್ಸ್ ಕೆಟ್ಟವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಕ್ಲೀನಾಗಿ ನಾನು ಹೇಳ್ತಾ ಇದ್ದೀನಿ, ಹ್ಯಾಕರ್ಸಲ್ಲಿ ಕೆಟ್ಟವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಕಂಪ್ಲೀಟ್ ಹ್ಯಾಕರ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾಕಂದರೆ ಒಳ್ಳೆ ರೀತಿಯಲ್ಲಿ ಹ್ಯಾಕ್ ಮಾಡೋರು ತುಂಬ ಜನ ಇದ್ದಾರೆ, ಹೆಲ್ಪ್ಫುಲ್ ಆಗೋ ಥರನೂ ಹ್ಯಾಕ್ ಮಾಡ್ತಿದ್ದಾರೆ. ಅದು ತುಂಬ ಖುಷಿಯಾದ ವಿಷಯ. ಸೊ ಇವಾಗ ಏನು ಮಾಡ್ತಾರೆ ಹ್ಯಾಕರ್ಸ್ಗಳು, ಇದನ್ನ ಮಾಡೋದ್ರಿಂದ ನೀವು ಅಕೌಂಟಲ್ಲಿ ಒಂದು ಸತಿ ಕಳಿಸಿದಾಗ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಸಿಕ್ಬಿಡುತ್ತೆ ಅವ್ರಿಗೆ. ಆಮೇಲೆ ಸ್ಕ್ರೀನ್ಶಾಟ್ ಏನಾದರೂ ಕಳಿಸ್ಬಿಟ್ರೆ ಮುಗಿದೋಯ್ತು, ನಿಮ್ದು ಇಡೀ ಅಕೌಂಟ್ನೇ ಅವರು ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿವರೆಗೂ ನೀವೇನೇನು ಆ್ಯಕ್ಸಿಸ್ ಕೊಟ್ಟಿರ್ತೀರಾ ಅಂದರೆ ಅಮೌಂಟ್ ಕಳ್ಸೋಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ ಆ್ಯಕ್ಸಿಸ್ ಕೊಟ್ಟಿರ್ತೀರ. ಅಂದರೆ ಇನ್ಸ್ಟಾಗ್ರಾಮು ನಿಮ್ಮ ಪಬ್ಲಿಕ್ ಅಕೌಂಟ್ ಆಗಿದ್ದರೆ ಅದೇನು ಮ್ಯಾಟ್ರೇ ಇಲ್ಲ. ಪ್ರೈವೇಟ್ ಅಕೌಂಟ್ ಆಗಿದ್ದರೆ ನಿಮ್ಮ ಫಾಲೋವರ್ಸು, ಫಾಲೋಯಿಂಗು, ಹೈಲೈಟ್ಸು, ನಿಮ್ಮ ಪ್ರೊಫೈಲು ಎಲ್ಲ ವಾಚ್ ಮಾಡೋ ಅಂಥದ್ದು ಕೊಟ್ಟಿರ್ತೀರ. ಅವ್ರಿಗೆ ಪರ್ಮಿಷನ್ ಕೊಟ್ಟಂಗೆ ಇರುತ್ತೆ. ಅದಾದಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀರ. ಆ ನಂಬರಿಂದನೂ ಅವ್ರದ್ದು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಗೈ. ಸಿಂಪಲಾಗಿ ಹೇಳಬೇಕು ಅಂದರೆ ನಂಬರ್ ಇಟ್ಕೊಂಡು ಏನೂ ಹ್ಯಾಕ್ ಮಾಡೋಕ್ಕಾಗಲ್ಲ. ಸಿಂಪಲ್ ಅದು. ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ OTP ಹ್ಯಾಕ್ ಮಾಡಬೇಕಷ್ಟೇ. ಸೊ ಅದು ನಂಬರ್ನ ಇಟ್ಕೊಂಡು ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ತೆಗೆದು ಅದಾದಮೇಲೆ ಅಕೌಂಟ್ ತೆಗೆದು ಹ್ಯಾಕ್ ಮಾಡಬೇಕು, ಅವೆಲ್ಲ ಹೈಲಿ ರಿಸ್ಕು. ಸೊ ನೀವು ಒಂದು ಸತಿ ಶೇರ್ ಮಾಡಿದ್ಮೇಲೆ ಅಕೌಂಟ್ ನಂಬರ್ ಸಿಕ್ಬಿಟ್ರೆ ತುಂಬ ಡೇಂಜರು. ಸೊ ಯಾವುದೇ ಕಾರಣಕ್ಕೂ ಹೆದರಬೇಡಿ, ₹1 ಕಳಿಸ್ಬೇಡಿ, ಏನು ಬೇಕಾದ್ರೂ ಮಾಡ್ಕೊ ಹೋಗು ಅಂತನ್ನಿ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಟ್ವಿಸ್ಟ್ ಕೊಡ್ತಾರೆ ಅವರು. ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಅವ್ರ ಹತ್ರ ಇರುತ್ತಲ್ಲ, ಇನ್ಸ್ಟಾಗ್ರಾಮ್ ಐಡಿಲಿ ಹೋಗ್ಬಿಟ್ಟು ಫಾಲೋಯಿಂಗು, ಫಾಲೋವರ್ಸಲ್ಲಿ ಕೆಲವೊಂದು ದೊಡ್ಡ ಫೇಸ್ಗಳು ಅಂದರೆ ಏಜ್ ಆಗಿರೋ ಫೇಸ್ಗಳನ್ನ ಹುಡುಕ್ತಾರೆ. ಸೊ ಅವ್ರದ್ದೆಲ್ಲ ಪ್ರೊಫೈಲ್ನ ನಿಮಗೆ ಸ್ಕ್ರೀನ್ಶಾಟ್ ಇಟ್ಟು ಕಳಿಸ್ತಾರೆ. ಸೊ ಈ ಪ್ರೊಫೈಲ್ ಇದೆ, ಇವ್ರಿಗೆ ಮೆಸೇಜ್ ಮಾಡ್ತೀನಿ, ಇವ್ರಿಗೆಲ್ಲ ಕಳಿಸ್ಬಿಡ್ತೀನಿ. ಆಮೇಲೆ ಎಡಿಟೆಡ್ ವಿಡಿಯೋ ಫಸ್ಟ್ ಕಳಿಸಿರ್ತಾರೆ ನಿಮಗೆ ಎದುರಿಸೋಕ್ಕೋಸ್ಕರ. ದುಡ್ಡು ಕೇಳೋಕ್ಕಿಂತ ಮುಂಚೆ ಎಡಿಟೆಡ್ ಮಾಡಿರ್ತಾರೆ ಅಂತ ಹೇಳಿದ್ನಲ್ಲ ವಿಡಿಯೋ, ಅದನ್ನು ನಿಮಗೆ ಡೈರೆಕ್ಟಾಗಿ ಫಾರ್ವರ್ಡ್ ಮಾಡ್ತಾರೆ ವಾಟ್ಸಪ್ಪಲ್ಲಿ. ಸೊ ಫಾರ್ವರ್ಡ್ ಮಾಡಿಬಿಟ್ಟು ನೀವು ಇವಾಗ ಅಮೌಂಟ್ ಕಳಿಸು, ಇಲ್ಲಾಂದರೆ ನಾನು ಇದನ್ನ ಎಲ್ಲರಿಗೂ ಫಾರ್ವರ್ಡ್ ಮಾಡಿಬಿಡ್ತೀನಿ, ಈ ಮೆಸೇಜ್ನ ಎಲ್ಲರಿಗೂ ಕಳಿಸ್ಬಿಡ್ತೀನಿ, ಹಂಗೆ ಅಂತ ಬ್ಲ್ಯಾಕ್ ಮೇಲ್ ಸ್ಟಾರ್ಟ್ ಆಗುತ್ತೆ. ನೀವು ಎದ್ರಕ್ಕೆ ಹೋಗಬಾರ್ದು, ಏನು ಬೇಕಾದ್ರೂ ಮಾಡ್ಕೊ ಅಂತ ಬಿಟ್ಬಿಡ್ಬೇಕು. ಯಾಕೆ ಅಂದರೆ ಗೈಸ್, ಆ ಥರ ಸ್ಕ್ಯಾಮ್ ಮಾಡೋರು ತುಂಬ ಸ್ಟ್ಯಾಂಡರ್ಡ್ ಲೆವೆಲ್ ಸ್ಕ್ಯಾಮರ್ಸು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ತುಂಬ ಚೀಪ್ ಲೆವೆಲು, ಅಂದರೆ ₹100-200, ₹5,000-10,000 ಏನೋ ಸ್ಕ್ಯಾಮ್ಗಳು ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ಆಮೇಲೆ ಅವರು ಕಳಿಸ್ಬಿಡ್ತೀನಿ, ಇವ್ರಿಗೆ ಫಾರ್ವರ್ಡ್ ಮಾಡ್ಬಿಡ್ತೀನಿ, ಅವ್ರಿಗೆ ಫಾರ್ವರ್ಡ್ ಮಾಡಿಬಿಡ್ತೀನಿ, ನಿಮ್ಮ ನಂಬರ್ ಇದೆ, ನಿಮ್ಮ ನಂಬರಿಂದ ಏನೇನೋ ಮಾಡ್ಬಿಡ್ತೀನಿ. ನಿಮ್ಮ ನಂಬರಿಂದ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಆಟಾಡ್ಕೋಬೋದು. ಸೊ ನಿಮ್ಗೆ ಇನ್ನೂ ತುಂಬ ಭಯ ಆಯಿತು ಗುರು, ನನಗೆ ಆಯ್ತಾಯಿಲ್ಲ, ಕೈ ಕಾಲು ನಿಲ್ತಾ ಇಲ್ಲ, ಯಾರಿಗಾರ ಕಳಿಸ್ಬಿಟ್ರೆ ನನ್ನ ಮ್ಯಾನ ಮರ್ಯಾದೆ ಏನಾಗಬೇಕು, ಅದು ಎಡಿಟೆಡ್ ವಿಡಿಯೋ ಅಂತ ನನಗೆ ಗೊತ್ತು, ಬಟ್ ನೋಡಿದವ್ರಿಗೆ ಅದು ಹಂಗೆ ಅನ್ನಿಸ್ತಾ ಇಲ್ಲ, ರಿಯಲ್ ವಿಡಿಯೋ ಅಂತಲೇ ಫೀಲ್ ಆಗ್ತಿದೆ ಅಂತ ಅನ್ಸಿದ್ರೆ ಸಿಂಪಲಾಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಬಿಟ್ಟು ಒಂದು ಸ್ಟೋರಿಗೆ ಹಾಕ್ಬಿಡಿ. ಸೊ ನನ್ನ ಅಕೌಂಟ್ ಆ್ಯಕ್ಸಿಸ್ ಬೇರೆಯವ್ರ ಕೈಗೆ ಸಿಕ್ಕಿದೆ, ಬಟ್ ಅವ್ರಿಗೆ ಯಾವುದೋ ಒಂದು ಎಡಿಟೆಡ್ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅದರಿಂದ. ಸೊ ದಯವಿಟ್ಟು ಯಾವ್ದಾರ ವಿಡಿಯೋ ಬಂದರೆ ಅದು ರಿಯಲ್ ವಿಡಿಯೋ ಅಲ್ಲ, ಅದು ಫೇಕ್ ವಿಡಿಯೋ, ಅದು AI ಜನ್ರೇಟೆಡ್ ವಿಡಿಯೋ ಅಂತಲೇ ಮೆನ್ಷನ್ ಮಾಡಿ. ಸೊ AI ಜನ್ರೇಟೆಡ್ ವಿಡಿಯೋ ಅದು ಕಂಪ್ಲೀಟಾಗಿ ಅದು ನಂದು ವಿಡಿಯೋ ಅಲ್ಲ. ಸೊ ಇಫ್ ಇನ್ ಕೇಸ್ ಯಾರಾದರೂ ಮೆಸೇಜ್ ಮಾಡಿ ಏನಾದರೂ ಡಿಮ್ಯಾಂಡ್ ಮಾಡಿದ್ರೆ ಅವ್ರು ಅಂದರೆ ನಿಮ್ಮ ಕಡೆಯಿಂದ ಏನಾದರೂ ಅವ್ರಿಗೆ ಬೇಕು ಡಿಮ್ಯಾಂಡ್ ಮಾಡಿದ್ರೆ, ಅಮೌಂಟ್ ಡಿಮ್ಯಾಂಡ್ ಮಾಡಿದ್ರೆ, ಸೊ ದಯವಿಟ್ಟು ಇಗ್ನೋರ್ ಮಾಡಿ, ಬ್ಲಾಕ್ ಮಾಡಿ ಹೆಸರಿ ಅವ್ರನ್ನ. ಇಫ್ ಇನ್ ಕೇಸ್ ಪಾಸಿಬಲ್ ಆದರೆ ಆ ಅಕೌಂಟ್ನ ರಿಪೋರ್ಟ್ ಮಾಡಿ ಅಂತ ಒಂದು ರೈಟಿಂಗಲ್ಲಿ ಸ್ಟೇಟ್ಮೆಂಟ್ ಹಾಕ್ಬಿಟ್ಟು ಸ್ಟೋರಿಗೆ ಹಾಕ್ಬಿಡಿ. ಸೊ ಕಂಪ್ಲೀಟಾಗಿ ನಿಮ್ಮ ಫಾಲೋವರ್ಸ್ಗೆಲ್ಲ ಅದು ತಲುಪುತ್ತೆ. ಸಿಂಪಲ್, ಅದು ಮ್ಯಾಟ್ರ್ ಕ್ಲೋಸು. ಒಂದು ಸತಿ ನೀವು ಆ ಥರ ಸ್ಟೋರಿಗೆ ಹಾಕಿದ್ರೆ ಮುಗೀತು, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಲ್ಲ. ಸೊ ಅದಾದಮೇಲೆ ಇನ್ನೂ ಭಯ ಆಯ್ತೈತೆ ನನಗೆ, ಕೈ ಕಾಲು ನಿಲ್ತಾ ಇಲ್ಲ ಅಂದರೆ ಸೈಬರ್ ಸೆಕ್ಯೂರಿಟಿ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಆರಾಮಾಗಿ ಕಂಪ್ಲೇಂಟ್ ರೈಸ್ ಮಾಡ್ಬೋದು, ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ನೀವೇನು ಮಾಡಬೇಕು, ನಂದು ಎಡಿಟೆಡ್ ವಿಡಿಯೋ ನನ್ನ ಹತ್ರದ್ದು ಏನೂ ಇಲ್ಲ, ವೀಡಿಯೋ ಕಾಲ್ ಮಾಡು ಅಂದರೆ ವೀಡಿಯೋ ಕಾಲ್ ಮಾಡಿದೆ. ಬಟ್ ಏನು ಅಂದರೆ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಒಂದು ಸಿಂಗಲ್ ಮೆಸೇಜು ಕೂಡ ನಿಮ್ಮ ಕಡೆಯಿಂದ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಸಿಂಪಲಾಗಿ ಹೇಳ್ತೀನಿ, ನೀವು ಏನು ಟೆಕ್ಸ್ಟ್ ಮಾಡಿದ್ರು ಗುರು ಸರಿ, ಅದೇನು ಪ್ರಾಬ್ಲಮ್ಮೇ ಅಲ್ಲ, ಅದನ್ನು ತಗೊಂಡೋಗಿ ಡೈರೆಕ್ಟಾಗಿ ಕೊಡಿ. ಯಾಕೆ ಅಂದರೆ ನೀವು ಇದನ್ನು ನೋಡ್ಬಿಟ್ರೆ ಏನು ಅನ್ಕೋತಾರೆ, ಇದನ್ನು ನೋಡ್ಬಿಟ್ರೆ ನಂದೇ ತಪ್ಪು ಅನ್ಕೋತಾರೆ ಅಂತ ಡಿಲೀಟ್ ಮಾಡಿದ್ರೆ ಮೆಸೇಜ್ನ, ಸೈಬರ್ ಸೆಂಟ್ರಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಮೆಸೇಜು ಅವರು ಬೇಕು ಅಂದರೆ 10 ನಿಮಿಷಕ್ಕೆ ತೆಗೆಸ್ತಾರೆ. ಡಿಲೀಟೆಡ್ ಮೆಸೇಜ್ ಕೂಡ 10 ನಿಮಿಷಕ್ಕೆ ತೆಗೆಸ್ತಾರೆ ಇಫ್ ಇನ್ ಕೇಸ್ ಬೇಕು ಅವ್ರಿಗೆ ಅಂದರೆ. ಸೊ ಅಷ್ಟೆಲ್ಲ ರೈಟ್ಸ್ ಇರುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಕಡೆಯಿಂದ ಯಾವ ಮೆಸೇಜು ಡಿಲೀಟ್ ಆಗಕ್ಕೆ ಬಿಡಬೇಡಿ. ಇಫ್ ಇನ್ ಕೇಸ್ ಅವರೇ ಡಿಲೀಟ್ ಫ್ರಮ್ ಇವ್ರೇನು ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ, ಅದನ್ನು ತೊಗೊಂಡೋಗಿ ಹಂಗೆ ಕೊಡಿ. ಸೊ ಕೊಟ್ಬಿಟ್ಟು ನನಗೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಇದೇನು ಎತ್ತ ಅಂತ ಒಂದು ಕಂಪ್ಲೇಂಟ್ ರೈಸ್ ಮಾಡಿ FIR ಫೈಲ್ ಮಾಡಿಸಿ
ಬಿಟಾಕಿ. ಸೊ ಇವಾಗ ಹುಡುಗಿರ ವಿಷಯಕ್ಕೆ ಬರ್ತೀನಿ. ಸೊ ಹುಡುಗಿರ ವಿಷಯಕ್ಕೆ ಬಂದಾಗ ಇದರಲ್ಲಿ ತುಂಬ ಜನ ಮೋಸ ಹೋಗ್ತಾ ಇದ್ದೀರಾ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಎಚ್ಚರಿಕೆಯಿಂದ ಇರ್ರಿ. ಯಾವುದೋ ಒಂದು ಹುಡುಗ ನಿಮಗೆ ಫೇಸೇ ಗೊತ್ತಿಲ್ಲ, ಫೇಸೇ ನೋಡಿಲ್ಲ ಒಂದು ಲೈವ್ ಆಗಿ, ಅಂದರೆ ಫೇಸ್ ಟು ಫೇಸ್ ಯಾವತ್ತೂ ಮೀಟ್ ಮಾಡಿಲ್ಲ. ಸೊ ವಿಡಿಯೋ ಏನೋ ನಾರ್ಮಲ್ ಚಾಟಿಂಗಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾ ಅಥವಾ ಸ್ನ್ಯಾಪ್ಚಾಟಲ್ಲಿ ಸಿಗ್ತಾ ಚಾಟಿಂಗ್ ಮಾಡ್ತಿದ್ದೋ, ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಅವಾಗವಾಗ ಚಾಟ್ ಮಾಡ್ತಿದ್ದೋ, ಆಮೇಲೆ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ದೋ. ಬಟ್ ಅವನ ಮೇಲೆ ತುಂಬ ನಂಬಿಕೆ ಇತ್ತು ಅಂತಲೂ ಈ ಥರ ಎಷ್ಟೋ ಜನ ಯಾಮಾರ್ತೀರಾ, ಪ್ರೈವೇಟ್ ಫೋಟೋಸ್ ಎಲ್ಲ ಕಳಿಸ್ತೀರಾ. ಸೊ ಅದು ನಿಮಗೆ ಒಂದು ದಿನ ಮುಳ್ಳಾಗುತ್ತೆ, ಹುಷಾರು. ಅದಾದಮೇಲೆ ಈ ಥರ ಸ್ಕ್ಯಾಮರ್ಸಿಗೆ ಬಂದಾಗ ಹುಡುಗಿರನ್ನ ಕೂಡ ಟಾರ್ಗೆಟ್ ಮಾಡೋರು ತುಂಬ ಜನ ಇದ್ದಾರೆ. ಅಂದರೆ 20 ಜನ, 100 ಜನದಲ್ಲಿ 20 ಜನ, 20-30 ಜನ ಈ ಥರ ಹುಡುಗಿರನ್ನ ಕೂಡ ಟಾರ್ಗೆಟ್ ಮಾಡ್ತಾರೆ. ಹುಡುಗಿರನ್ನ ಟಾರ್ಗೆಟ್ ಮಾಡಿದಾಗ ಸಿಂಪಲ್ಲು, ಅವ್ರ ಕಡೆಯಿಂದ ಏನು ಎಫರ್ಟ್ ಹಾಕಲ್ಲ. ಅಂದರೆ ಅವ್ರ ಕಡೆಯಿಂದ ಬರೀ ಚಾಟಿಂಗಲ್ಲಿ ನಿಮಗೆ ನಂಬಿಕೆ ಬರೆಸೋ ಥರ ಚಾಟ್ ಮಾಡ್ತಾರೆ. ಒಂಥರ ಹೆಂಗೆ ಅಂದರೆ, ನಾನು ಮುಗ್ಧ, ನಾನು ತುಂಬ ಒಳ್ಳೆಯವನು, ನಾನು ಆ ಥರ ಈ ಥರ ಅಂತ ಎಕ್ಸೆಟ್ರಾ ನಿಮ್ಮ ತಲೆಯಲ್ಲಿ ತುಂಬ್ತಾನೆ. ಅದಾದಮೇಲೆ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಸೇಮ್ ಹಿಂಗೆ ಇದೇ ಪ್ರೊಸೀಜರ್ ಇನ್ಸ್ಟಾಗ್ರಾಮ್ ಐಡಿ ಎಕ್ಸ್ಚೇಂಜ್ ಆಗುತ್ತೆ. ಅಲ್ಲೂ ಒಂದು ಸ್ವಲ್ಪ ಕಾನ್ವರ್ಸೇಷನು, ನೀನು ತುಂಬ ಒಳ್ಳೆಯವಳು ಹಂಗೆ ಹಿಂಗೆ ಅಂತ ನಿಮ್ಮನ್ನ ಕರ್ಕೊಂಡೋಗಿ ಅಟ್ಟದ ಮೇಲೆ ಕೂರಿಸ್ತಾನೆ, ಆಕಾಶದಲ್ಲಿ ಹಾರಾಡಿಸ್ತಿರ್ತಾರೆ. ಸೊ ಅದಾದಮೇಲೆ ಒಂದು ಮೂಮೆಂಟ್ ಬಂದಾಗ ವಾಟ್ಸಪ್ ನಂಬರ್ ಎಕ್ಸ್ಚೇಂಜ್ ಆಗಿರುತ್ತೆ. ವಾಟ್ಸಪ್ಪಲ್ಲ ಒಂದಷ್ಟು ಚಾಟ್ ಮಾಡ್ತಾರೆ. ನೈಟು, ಬೆಳಿಗ್ಗೆ, ರಾತ್ರಿ, ಊಟ, ತಿಂಡಿ, ಸ್ನಾನ, ಗೀನ ಎಲ್ಲ ವಿಚಾರಿಸ್ತಾ ಇರ್ತಾರೆ. ಸೊ ಹುಡುಗಿರಿಗೆ ಏನಾಗುತ್ತೆ, ತುಂಬ ಕೇರಿಂಗ್, ಇವನು ತುಂಬ ಅಂದರೆ ತುಂಬ ಕೇರಿಂಗು. ಅವ್ನು ಫೇಸ್ ಟು ಫೇಸ್ ಮೀಟೇ ಮಾಡಿರಲ್ಲ. ಸಿಂಪಲಾಗಿ ಹೇಳ್ತೀನಿ, ಯಾವುದೋ ಒಂದು ಪ್ರೊಫೈಲ್ ನೋಡ್ಬಿಟ್ಟು ಹಳ್ಳಕ್ಕೆ ಬಿದ್ದೈತೆ ಕುರಿ, ಅಷ್ಟು ಹಳ್ಳಕ್ಕೆ ಬಿತ್ತು ಅಂದರೆ ಮುಗೀತು. ಆಮೇಲೆ ಏನೋ ಒಂದು ಮೂಮೆಂಟಲ್ಲಿ ಓಕೆ ನಿನ್ನ ನೋಡಬೇಕು ಅಂತ ಅನ್ನಿಸ್ತಿದೆ, ನಿನ್ನ ಫೀಲ್ ಮಾಡಬೇಕು ಅಂತ ಅನ್ನಿಸ್ತೈತೆ, ಎಕ್ಸೆಟ್ರಾ ಅಂತ ಒಂದಷ್ಟು ಚಾಟಿಂಗ್ ಹಾಕಿದ ತಕ್ಷಣ ನೀವು ಮೈ ಮರೆತು ಒಂದಷ್ಟು ಫೋಟೋಸ್ನ ಶೇರ್ ಮಾಡ್ತೀರಾ. ವೀಡಿಯೋ ಕಾಲ್ ಸ್ಟಾರ್ಟ್ ಮಾಡ್ತೀರಾ, ಏನೇನೋ ಎಕ್ಸೆಟ್ರಾ ನಡೆಯುತ್ತೆ. ಸೊ ಅರ್ಥ ಆಯಿತು ಅನಿಸುತ್ತೆ. ಸೊ ನನ್ನ ವೀಡಿಯೋಸ್ನ ತುಂಬ ಏಜ್ ಆಗಿರೋರು ಎಲ್ಲ ನೋಡ್ತಾ ಇರ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ನೋಡೋದ್ರಿಂದ ನಾನು ಇನ್ನೂ ಡೆಪ್ತಾಗಿ ಹೇಳೋಕ್ಕಾಗಲ್ಲ. ಆ ಥರ ಒಂದು ಸ್ವಲ್ಪ ಹೋಯ್ತು ಅಂದ್ರೂ ನೀವು ಲಾಕ್ ಆದ್ರಿ ಅಂತಲೇ ಅರ್ಥ. ಇದರಲ್ಲಿ ಏನಾಗುತ್ತೆ, ಹುಡುಗಿರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಸೊ ಈ ಥರ ಏನಾರು ಲಾಕ್ ಆಗೋದಾಗ ಅವರು ಮುಗೀತು, ನಾನು ಸತ್ತೆ, ಎಲ್ಲರಿಗೂ ಫಾರ್ವರ್ಡ್ ಮಾಡಿಬಿಡ್ತಾರೆ, ಕೊಟ್ಬಿಡ್ತಾರೆ. ನಾನು ಇನ್ನೇನು ಮುಗೀತು, ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತಾಯ್ತು, ನನ್ನ ಮಾನ ಮರ್ಯಾದೆ ಮುಗೀತು ಅಂತ ದೊಡ್ಡ ನಿರ್ಧಾರ ತಗೊಂಡು ಹೋಗಿ ದೇವ್ರ ಪದ ಸೇರ್ಕೊತಾರೆ. ಸೊ ಅವ್ರಿಗೂ ಕೂಡ ಇಫ್ ಇನ್ ಕೇಸು ನಾನು ನಂಬಿ ಮೋಸ ಹೋದೆ, ನಾನು ಈ ಥರ ತಪ್ಪು ಮಾಡಬಾರ್ದಿತ್ತು ಅಂತ ಫೀಲ್ ಆಗಿ ಏನಾದ್ರೂ ಐಡಿಯಾ ಇದ್ದರೆ ಹೇಳು ಅಂತಂದರೆ ಸೇಮ್ ಪ್ರೊಸೀಜರು, ಯಾರು ಎದುರು ಅವಶ್ಯಕತೆ ಇಲ್ಲ. ಸೈಬರ್ ಸೆಕ್ಯೂರಿಟಿ ಸೆಂಟ್ರಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ನ ರೈಸ್ ಮಾಡಿ, ಅಷ್ಟೇ ಸಾಕು. ಸಿಂಪಲಾಗಿ ಹೇಳ್ತೀನಿ. ಆಮೇಲೆ ಇನ್ನೂ ಒಂದೇನು ಅಂದರೆ, ಅವರು ಕೂಡ ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ. ಸೊ ನಿಮ್ಮ ಅಪ್ಪ ಅಮ್ಮಂಗೆ ಕಳಿಸ್ತೀನಿ, ಅವ್ರಿಗೆ ಕಳಿಸ್ತೀನಿ, ಇವ್ರಿಗೆ ಕಳಿಸ್ತೀನಿ, ಇನ್ಸ್ಟಾಗ್ರಾಮಿಗೆ ಹಾಕ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಪಬ್ಲಿಕ್ ಮಾಡ್ತೀನಿ, ಎಲ್ಲ ಹುಡುಗರಿಗೂ ಕಳಿಸ್ತೀನಿ, ನಾನು ಆ ಥರ ಮಾಡ್ತೀನಿ, ಈ ಥರ ಮಾಡ್ತೀನಿ, ನನಗೆ ದುಡ್ಡು ಕೊಡು. ದಯವಿಟ್ಟು ಹೇಳ್ತಾ ಇದ್ದೀನಿ, ಫೇಸ್ ಟು ಫೇಸ್ ನೋಡಿಲ್ಲ ಅಂದಮೇಲೆ ಈ ಥರ ರಿಸ್ಕ್ ತಗೊಂಡು ಎಲ್ಲ ಪರ್ಸ್ನಲಿ ಫುಲ್ಲು ಶೇರ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಬೇಡಿ. ಫೇಸ್ ಟು ಫೇಸ್ ಮೀಟ್ ಮಾಡಿ. ಇನ್ನೂ ಒಂದು ಹೇಳ್ತೀನಿ, ವಾಟ್ಸಪ್ಪು ಸೆಕ್ಯೂರ್ಡ್ ಅಲ್ಲ, ವಾಟ್ಸಪ್ಪೇ ಅಲ್ಲ, ಯಾವ ಪ್ಲ್ಯಾಟ್ಫಾರ್ಮು ಸೆಕ್ಯೂರ್ಡ್ ಅಲ್ಲ. ಸಿಂಪಲಾಗಿ ಒಂದು ಹೇಳ್ತೀನಿ ಗೈಸ್, ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ. ಸೊ ನೀವೆಲ್ಲ ಒಂದು ಇಮ್ಯಾಜಿನೇಷನಲ್ಲಿ ಇರ್ತೀರ. ನಾನು ಇಲ್ಲಿಂದ ಹಾಯ್ ಅಂತ ಅವ್ನಿಗೆ ಮೆಸೇಜ್ ಕಳಿಸಿದ್ರೆ ಅವ್ನು ಮಾತ್ರ ನೋಡ್ತಾನೆ, ಇನ್ಯಾರೂ ನೋಡಲ್ಲ. ಹೌದು, ನೀವು ಅಂದ್ಕೊಂಡಿರೋದು 100% ನಿಜ. ಬಟ್ ಆ ಡೇಟಾ ಒಂದು ಕಡೆ ಸೇವ್ ಆಯ್ತೈತೆ ಅನ್ನೋದು ಮರ್ತೋಗ್ಬಿಟ್ಟಿದ್ದೀರಾ. ಸೊ ವಾಟ್ಸಪ್ದು ಯಾವುದು ಒಂದು ಮೀನ್ ಸೆಂಟರ್ ಇರುತ್ತೆ, ಅಲ್ಲಿ ಡೇಟಾನ ಸೇವ್ ಮಾಡ್ತಾ ಇರ್ತಾರೆ. ಸೊ ನೀವೆಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸು, ಪೊಲೀಸ್ ಇನ್ವೆಸ್ಟಿಗೇಷನ್ ಮೂವೀಸು ಜಾಸ್ತಿ ನೋಡಿದರೆ ಇದು ಒಂದು ಐಡಿಯಾ ಬಂದಿರುತ್ತೆ. ಕೆಲವೊಬ್ಬರು ಮೂವಿಲಿ ತೋರಿಸೋದೆಲ್ಲ ನಿಜ ಅಲ್ಲ, ಇದೆಲ್ಲ ಸುಮ್ಮನೆ ಫೇಕು, ಹಂಗೆ ಎಲ್ಲ ಹೆಂಗೆ ತೆಗೆದುಬಿಡೋಕ್ಕಾಗುತ್ತೆ ಅಂತ ಕೇರ್ಲೆಸ್ ಮಾಡ್ತೀರಾ. ಬಟ್ ಅದು 100% ನಿಜ. ನಾನು ಆವಾಗಲೇ ಅದಕ್ಕೆ ಹೇಳಿದ್ದು, ನೀವು ಯಾವುದೇ ಮೆಸೇಜು ಕೂಡ ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡಿ, ಹಂಗೆ ಹೇಳಿ ಅಂತ. ಯಾಕೆ ಅಂದರೆ, ಅವ್ರು ಮನ್ಸು ಮಾಡಿದ್ರೆ 10 ನಿಮಿಷಕ್ಕೆ ನೀವು ಏನೇನು ಚಾಟ್ ಮಾಡಿದ್ದೀರಾ, ಏನೇನು ವೀಡಿಯೋ ಶೇರ್ ಆಗಿದೆ, ಯಾವ್ಯಾವ ಥರ ಫೋಟೋ ಶೇರ್ ಆಗಿದೆ, ಯಾವ್ಯಾವ ಥರ ಚಾಟಿಂಗ್ ಆಗಿದೆ, ಎಲ್ಲ ಕೂಡ ನೀವು 100% ಡಿಲೀಟೆಡ್ ಮೆಸೇಜ್ ಕೂಡ ತೆಗ್ಸಿ ಅವ್ರು ಕ್ಲೀನಾಗಿ ಓದ್ಬೋದು. ನಾರ್ಮಲ್ ನೀವು ಹೆಂಗೆ ಚಾಟ್ ಮಾಡಿರ್ತೀರ ಹಂಗೆ ಅದೇ ಪ್ರೊಸೀಜರ್, ಅದೇ ಫಾರ್ಮ್ಯಾಟಲ್ಲಿ ಕೂತ್ಕೊಂಡು ಕ್ಲೀನಾಗಿ ಅವ್ರು ಓದ್ಬೋದು. ಅವ್ರಿಗೆ ಅಷ್ಟು ರೈಟ್ಸ್ ಇದೆ, ಪವರ್ ಇದೆ. ಅವ್ರು ಒಂದು ಫೋನ್ ಕಾಲ್ ಮಾಡಿಬಿಟ್ಟು ಈ ಥರದ್ದೊಂದು ನನಗೊಂದು ಬೇಕು, ಈ ಥರದ್ದೊಂದು ಬೇಕು, ನನಗೆ ಕಳಿಸ್ಕೊಡಿ, ಇಷ್ಟು ಈ ದಿನದ ಕಂಪ್ಲೀಟ್ ಚಾಟ್ ಬೇಕು ಅಂದ್ರೂ ಕಳಿಸ್ಕೊಡ್ತಾರೆ, ಈ ಮಂತದ ಕಂಪ್ಲೀಟ್ ಚಾಟ್ ಬೇಕು ಅಂದ್ರೂ ಕಳಿಸ್ಕೊಡ್ತಾರೆ, ಈ ವರ್ಷದ ಕಂಪ್ಲೀಟ್ ಚಾಟ್ ಬೇಕು ಅಂದ್ರೂ ಕಳಿಸ್ಕೊಡ್ತಾರೆ. ಅಥವಾ ಇವರಿಬ್ರದ್ದು ಕಾನ್ವರ್ಸೇಷನ್ ಕಂಪ್ಲೀಟ್ ಚಾಟ್ ಬೇಕು ನನಗೆ, ನೀವು 5 ವರ್ಷದಿಂದ ಪರಿಚಯ ಆಗಿರ್ತಿರಲ್ಲ, 5ರಿಂದ 10 ವರ್ಷ ಆಗಿದ್ರು ಕಂಪ್ಲೀಟ್ ಚಾಟ್ ಬೇಕು ನನಗೆ ಅಂದರೆ ನಿಮ್ಮ ಇಬ್ಬರು ಕಾನ್ವರ್ಸೇಷನ್ ಕಂಪ್ಲೀಟ್ ಚಾಟ್ ಹೋಗುತ್ತೆ.
ಆಮೇಲೆ ಇನ್ನೂ ಒಂದು ಇವರಿಬ್ಬರು ಯಾವ ಗ್ರೂಪಲ್ಲಿ ಮ್ಯೂಚುವಲ್ ಆಗೋರು ಆ ಗ್ರೂಪ್ದು ಕಂಪ್ಲೀಟ್ ಚಾಟ್ ಬೇಕು ಅಂದರೂ ಆ ಗ್ರೂಪ್ ವಿತ್ ನೇಮು ಅಂದರೆ ಗ್ರೂಪ್ ನೇಮ್ ಹಿಂದಿಡ್ದು ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಸೊ ಇಷ್ಟೆಲ್ಲ ರೇಟ್ಸ್ ಇದೆ. ಅದಕ್ಕೆ ಈ ಥರ ಬಿದ್ದುಬಿಟ್ಟಿದ್ದೀನಿ ಆಲ್ರೆಡಿ ಹಳ್ಳಕ್ಕೆ. ನಾನು ಏನು ಮಾಡೋದು ಭಯ ಅಂತಂದರೆ ಸೈಬರ್ ಸೆಕ್ಯೂರಿಟಿಗೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡಿ ಅಷ್ಟೇ, ಏನು ದೊಡ್ಡ ತಲೆನೋವಲ್ಲ. ಸೊ ಸುಮಾರು ಜನ ಈ ಥರ ಬೀಳ್ತಾ ಇರ್ತಾರೆ ಹಳ್ಳಕ್ಕೆ, ಅದೇನು ಅವ್ರಿಗೇನು ದೊಡ್ಡ ಮ್ಯಾಟ್ರಲ್ಲ. ಆಮೇಲೆ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ, ನಾನು ಸೈಬರ್ ಸೆಕ್ಯೂರಿಟಿಗೆ ಹೋಗಿ ಕೊಟ್ಟರೆ ಅವರು ನನ್ನ ಚಾಟ್ ಎಲ್ಲ ಓದ್ತಾರೆ, ನನ್ನ ಫೋಟೋಸ್ ಎಲ್ಲ ನೋಡ್ತಾರೆ, ಅದೆಲ್ಲ ಪಬ್ಲಿಕ್ ಆಗುತ್ತೆ. ಈ ಥರ ಯೋಚನೆ ಮಾಡಿದ್ರೆ ನಿಮಗೆ ನಾನೇನು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಆ ಹುಡುಗ ಸೆಕ್ಯೂರಾಗಿ ಒಂದು ಫೋಲ್ಡ್ರಿಗೆ ಹಾಕಿ ಹುಷಾರಾಗಿ ಪಾಸ್ವರ್ಡ್ ಇಟ್ಟು ಒಂದು ಕಡೆ ಮುಡ್ಗವನೆ ಅಂತ ಏನು ಗ್ಯಾರಂಟಿ? ಸಿಂಪಲ್ಲು. ಅವನ ಹತ್ರ ಸೇಫ್ ಆಗಿದೆ ಅಂತ ಏನು ಗ್ಯಾರಂಟಿ? ಅವನು ಎಷ್ಟು ಜನಕ್ಕೆ ತೋರಿಸಿರ್ತಾನೋ. ಯಾಕಂದರೆ ಫೇಸ್ ಟು ಫೇಸ್ ಮೀಟ್ ಆಗಿಲ್ಲ, ಅವ್ರ ಮನೆಯವ್ರನ್ನ ನೋಡಿಲ್ಲ, ಅವ್ರ ಬ್ಯಾಕ್ಗ್ರೌಂಡನ್ನ ಚೆಕ್ ಮಾಡಿಲ್ಲ, ಆ ಹುಡುಗಂದು ಇದನ್ನ ಚೆಕ್ ಮಾಡಿಲ್ಲ, ಅದು ಚೆಕ್ ಮಾಡಿಲ್ಲ, ಇದು ಚೆಕ್ ಮಾಡಿಲ್ಲ. ಆದ್ರೂ ಅಷ್ಟು ನಿಮ್ಮದು ಪರ್ಸ್ನಲ್ ಆಗಿ ಇನ್ವಾಲ್ವ್ ಆಗಿಬಿಟ್ಟಿರ್ತೀರ. ಸೊ ಅದಕ್ಕೆ ದಯವಿಟ್ಟು ಯಾರನ್ನೂ ಆ ಥರ ದೊಡ್ಡ ನಿರ್ಧಾರನ ಸೂಸೈಡ್ ಮಾಡ್ಕೋಬೇಕು, ಸತ್ತೋಗ್ಬಿಡ್ಬೇಕು ಅನ್ನೋ ನಿರ್ಧಾರನ ತಗೋಬೇಡಿ. ಯಾಕೆ ಅಂದರೆ ನಿಮ್ಮನ್ನ ಎತ್ತಿ ಒತ್ತಿರೋರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಸೊ ಮಿನಿಮಮ್ ಅಂದ್ರೂ ಒಂದು 15-20 ವರ್ಷ ನಿನ್ನ ಸಾಕಿರ್ತಾರೆ. ಅದಾದಮೇಲೆ ನಿನ್ನ ಜೀವನ ರೂಪಿಸ್ಕೊ ಅಂತ ಬೇರೆ ಸಿಟಿಗೆ ಕಳಿಸಿರ್ತಾರೆ, ಅಥವಾ ಫ್ರೀಡಮ್ ಕೊಟ್ಟಿರ್ತಾರೆ. ಬೇರೆ ಸಿಟಿಗೆ ಕಳಿಸ್ತೀರಾ, ಮನೇಲೇ ಇಟ್ಕೊಂಡಿದ್ರು ಫ್ರೀಡಮ್ ಕೊಟ್ಟಿರ್ತಾರೆ. ಓಕೆ, ಒಂದು ಜವಾಬ್ದಾರಿ ಬಂದಿದೆ, ಒಂದು ಫ್ರೀಡಮ್ ಕೊಡೋಣ ಅಂತ ಫ್ರೀಡಮ್ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೀವು ಮಿಸ್ಯೂಸ್ ಮಾಡ್ಕೊಂಡು ಓಕೆ ಫೈನ್ ಒಂದು ಹಳ್ಳಕ್ಕೆ ಬಿದ್ದಿರ್ತೀರ, ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋಬೋದು ಆರಾಮಾಗಿ. ಏನು 4 ಏಟು ಹೊಡಿತಾರೆ, ನೀವು ಅದ್ರ ಬದಲು 4 ಏಟು ಹೊಡಿಯೋದಲ್ಲ, ಸಾಯಿಸಿದ್ರು ಸಾಯಿಸ್ಬಿಡ್ಲಿ ಬಿಡಿ, ಅವರೇ ಎತ್ತಿರೋರು ಅವರೇ, ಕೊಂದ್ರೆ ಏನು ತಪ್ಪಿಲ್ಲ ಅಲ್ಲ. ಸಾಯಿಸೋ ಲೆವೆಲ್ಗೆಲ್ಲ ಹೋಗಲ್ಲ ಅವರು. ಆರಾಮಾಗಿ ಡಿಸ್ಕಸ್ ಮಾಡಿಬಿಟ್ಟು ಆರಾಮಾಗಿ ಈ ಥರ ಅದೊಂದು ಹಳ್ಳಕ್ಕೆ ಬಿದ್ದುಬಿಟ್ಟಿದ್ದೀನಿ, ಏನು ಮಾಡೋಣ ಮುಂದಕ್ಕೆ ಯೋಚನೆ ಮಾಡಿ. ಅಥವಾ ನಿಮ್ಮ ಅಪ್ಪ ಅಮ್ಮಂಗೆ ಹೇಳೋಕ್ಕೆ ಭಯ ಅಂದರೆ ನಿಮಗೆ ಗೊತ್ತಿರೋರು ಯಾರಾದರೂ ದೊಡ್ಡವ್ರು ಇದ್ದರೆ, ರಿಲೇಟಿವ್ಸೋ ಫ್ರೆಂಡ್ಸ್ ಸರ್ಕಲಲ್ಲೋ, ಅಥವಾ ಯಾರಾದರೂ ಫ್ರೆಂಡ್ ಅವ್ರ ಅಪ್ಪನೋ ಅಮ್ಮನೋ ಯಾರೋ ತುಂಬ ಕ್ಲೋಸ್ ಒಂದು ಸ್ವಲ್ಪ ಇವ್ರ ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂದರೆ ಅವ್ರ ಕಡೆ ಶೇರ್ ಮಾಡ್ಕೊಂಡು ಮುಂದುವರಿಬೋದು. ಅಥವಾ ನಿಮ್ಮ ಅಣ್ಣಂಗಿದ್ರೆ ಅಣ್ಣಂಗೆ ಹೇಳ್ಕೊಬೋದು, ಅಣ್ಣನ ಫ್ರೆಂಡ್ಸು ಈ ಥರ, ಅಥವಾ ಯಾರಾದರೂ ಅಣ್ಣನ ಥರ ಟ್ರೀಟ್ ಮಾಡ್ತಾ ಇರ್ತಾರೆ ನಿಮಗೆ ಫ್ರೆಂಡ್ ಸರ್ಕಲಲ್ಲಿ, ಅವ್ರ ಹತ್ರ ಶೇರ್ ಮಾಡ್ಕೊಂಡು ನೀವೇನಾದ್ರು ಒಂದು ಮುಂದುವರಿಬೋದು. ಸೊ ತಪ್ಪು ನಿರ್ಧಾರಕ್ಕೆ ಕೈ ಹಾಕ್ಬಿಟ್ಟು ಸುಮ್ಮನೆ ನಿಮ್ಮ ಲೈಫ್ನ ಕಳ್ಕೋಬೇಡಿ. ಆಮೇಲೆ ನಾನು ಇನ್ನೂ ಒಂದೇನು ಹೇಳ್ತೀನಿ ಅಂದರೆ, ಈ ಥರ ಹಳ್ಳಕ್ಕೆ ಬೀಳಕ್ಕೆ ಹೋಗಲೇಬೇಡಿ. ಫಸ್ಟ್ ಆಫ್ ಆಲ್ ನೀವು ಎಷ್ಟೇ ಕ್ಲೋಸ್ ಆಗಿ ನಿಮ್ಮದು ಇನ್ನೊಂದು ತಿಂಗ್ಳಿಗೆ ಮದುವೆ ಐತೆ ಅಂದ್ರೂ ಆ ಥರ ಫೋಟೋಸು ವೀಡಿಯೋ ಕಾಲಿಂಗು ಮೆಸೇಜಿಂಗು ದಯವಿಟ್ಟು ಅಲ್ಲಿ ಇಟ್ಕೋಬೇಡಿ. ಅದು ಕರೆಕ್ಟ್ ಪ್ಲ್ಯಾಟ್ಫಾರ್ಮ್ ಅಲ್ಲ. ನೀವು ಏನೇ ಒಂದು ಮಾಡಿದ್ರೂ ಅದೆಲ್ಲ ಒಂದು ಕಡೆ ಸ್ಟೋರ್ ಆಗ್ತಿರುತ್ತೆ. ಸಿಂಪಲಾಗಿ ಹೇಳಬೇಕು ಅಂದರೆ ಸ್ಟೋರ್ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವೊಂದು ಕಳಿಸೋ ಮೆಸೇಜು ನಿಮ್ಮ ಮಧ್ಯೆ ಮತ್ತು ಅವನ ಮಧ್ಯೆ ಪರ್ಸ್ನಲ್ ಆಗಿರುತ್ತೆ, ಎಲ್ಲೂ ಸ್ಟೋರ್ ಆಗೋಲ್ಲ. ನೀವು ಒಂದು ಸತಿ ಕಳಿಸ್ತೀರಾ, ಅದಾದಮೇಲೆ ಅವ್ನು ನೋಡ್ಬಿಟ್ಟು ಡಿಲೀಟ್ ಮಾಡ್ತಾನೆ. ಈ ಥರ ಮೂಢನಂಬಿಕೆಯಲ್ಲಿ ಇರಬೇಡಿ. ಆ ಡಿಲೀಟ್ ಮಾಡಿದ ತಕ್ಷಣ ಡಿಲೀಟ್ ಆಗೋಗುತ್ತೆ, ಯಾರ ಕೈಗೂ ಸಿಗೋಲ್ಲ ಇದು. ಈ ಥರ ಯಾವುದೇ ಕಾರಣಕ್ಕೂ ಮೂಢನಂಬಿಕೆಯಲ್ಲಿ ಇರಬೇಡಿ. ಅದೆಲ್ಲ ಒಂದು ಕಡೆ ಸ್ಟೋರ್ ಆಗ್ತಾ ಇರುತ್ತೆ. ಡಿಲೀಟೆಡ್ ಮೆಸೇಜ್ ಕೂಡ ಆರಾಮಾಗಿ ತೆಗೆಸ್ಬೋದು. ಪೊಲೀಸರು ಮನ್ಸು ಮಾಡಿದ್ರೆ 10 ನಿಮಿಷಕ್ಕೆ ತೆಗೆಸ್ಬೋದು. ಸೊ ಹ್ಯಾಕರ್ಸ್ ಮನ್ಸು ಮಾಡಿದ್ರೆ 2 ನಿಮಿಷಕ್ಕೆ ತೆಗೆದು ಇಡ್ತಾರೆ ನಿಮ್ಮ ಮುಂದೆ ಎಲ್ಲ ಕಂಪ್ಲೀಟಾಗಿ. ಅದನ್ನೇ ಹ್ಯಾಕಿಂಗ್ ಅಂತ ಅನ್ನೋದು, ನೆಕ್ಸ್ಟ್ ಲೆವೆಲ್ ಹ್ಯಾಕಿಂಗ್ ಅಂತ ಅನ್ನೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಗೈಸ್. ಇದ್ರ ವಿಡಿಯೋದಲ್ಲಿ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ರೂ, ನಿಮ್ಗೆ ಏನೇ ಒಂದು ಕ್ಲಾರಿಟಿ ಬೇಕು ಅಂದ್ರೂ ನನಗೆ ಮೆಸೇಜ್ ಹಾಕಿ. ಸೊ ನಾನು ಆಬ್ವಿಯಸ್ಲಿ 100% ನಿಮ್ಗೆ ಹೆಲ್ಪ್ಫುಲ್ಲಾಗಿ ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತೀನಿ. ಸೊ ಈ ವಿಡಿಯೋ ಒಂದು ಸ್ವಲ್ಪ ಬೋರಿಂಗು ಮತ್ತು ಒಂದು ಸ್ವಲ್ಪ ಸ್ಪೀಚ್ ಜಾಸ್ತಿ ಹೋಗ್ಬಿಟ್ಟೆ ಅಂತ ಅನ್ನಿಸ್ತು. ಬಟ್ ಆದ್ರೂ ಗೈಸ್ ಏನು ಗೊತ್ತಾ, ಸ್ಕ್ಯಾಮ್ ಆಗೋಕ್ಕೆ ಹೋಗ್ಬಾರ್ದು ಯಾರನ್ನೂ ಅಷ್ಟು ಈಸಿಯಾಗಿ. ಸ್ಕ್ಯಾಮ್ ಆಗೋದು ಸಿಕ್ಕಾಪಟ್ಟೆ ಈಸಿ ಇದೆ. ಅದರಿಂದ ದುಡ್ಡು ಕಳ್ಕೊತೀರ, ಏನೇನೋ ಕಳ್ಕೊತೀರ, ಮಾನ ಮರ್ಯಾದೆ ಕಳ್ಕೊತೀರ. ಈ ರೀತಿಯೆಲ್ಲ ಆದರೆ ನಮಗೂ ಒಂದು ಸ್ವಲ್ಪ ಬೇಜಾರು, ನನ್ನ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಈ ರೀತಿ ಆಗೋದು ಬೇಜಾರು. ಸೊ ಏನೇ ಆಗಲಿ ಗೈಸ್, ನೀವು ಅಮೌಂಟ್ ಕಳ್ಸೋಕ್ಕಂತೂ ಹೋಗಬೇಡಿ. ಈ ಥರ ವಿಷಯದಲ್ಲಿ ಅಮೌಂಟ್ ಒಂದು ಸತಿ ಶೇರ್ ಆಗೋಯ್ತು ಅಂದಾಗ ಅವ್ರಿಗೇನಾಗ್ಬಿಡುತ್ತೆ, ಗ್ರಿಪ್ ಸಿಕ್ಬಿಡುತ್ತೆ. ಸೊ ಇವನ ಹತ್ರ ಕೇಳಿದಾಗ 100-200 ಕಿತ್ಕೋಬೋದು ಅಂದ್ಬಿಟ್ಟು ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಕೊತಾ ಹೋಗ್ತಾರೆ. ಅದು ಅಷ್ಟು ಒಳ್ಳೇದಲ್ಲ. ನೀವು ಏನೋ ಒನ್ ಟೈಮ್ ಸೆಟಲ್ಮೆಂಟು 5,000 ಕೊಟ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅವೆಲ್ಲ ಸುಳ್ಳು ಗೈಸ್. ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದು ನೀವು 5,000 ಕಳಿಸಿದ ತಕ್ಷಣ ನೆಕ್ಸ್ಟ್ 1 ತಿಂಗಳು ಸುಮ್ಮನಿದ್ರು ಅವನು ನೆಕ್ಸ್ಟ್ ತಿಂಗ್ಳಿಗೆ ಅವ್ನಿಗೆ ಅಮೌಂಟ್ ಬೇಕು ಅಂದಾಗ ಎತ್ತುತ್ತಾನೆ ಈ ವಿಡಿಯೋ ನನ್ನ ಹತ್ರ ಇನ್ನೂ ಇದೆ, ನನಗೆ ಇನ್ನೂ 10,000 ಕಳಿಸು ಅಂತ ಡಿಮ್ಯಾಂಡ್ ಮಾಡ್ತಾನೆ. 5,000 ಇರೋದು 10,000ಕ್ಕೆ ಎಕ್ಸ್ಟೆಂಡ್ ಆಗುತ್ತೆ, 10,000 20,000ಕ್ಕೆ 20,000 ಇರೋದು 50,000ಕ್ಕೆ ಹಿಂಗೆ ಎಕ್ಸ್ಟೆಂಡ್ ಹೋಗ್ತಾ ಇರುತ್ತೆ. ಅದಕ್ಕೆ ಕಾರಣಕ್ಕೂ ದುಡ್ಡು ಕಳ್ಸೋಕೆ ಹೋಗಬೇಡಿ, ದುಡ್ಡು ಕಳಿಸಿ ಯಾಮಾರಕ್ಕೆ ಹೋಗಬೇಡಿ.
ಆರಾಮಾಗಿ ಪೀಸಾಗಿ ಯೋಚನೆ ಮಾಡಿ ದೊಡ್ಡವ್ರನ್ನ ಹಿಡ್ಕೊಂಡು ಹ್ಯಾಂಡ್ಲ್ ಮಾಡಿದ್ದಾರೆ. ಏನಾರ ಕೇಸಲ್ಲಿ ಫಿಟ್ ಅಂದರೆ ಈ ಥರ ಯಾವ್ದಾರ ಕೇಸಲ್ಲಿ ಪ್ರಾಬ್ಲಮಲ್ಲಿ ಫಿಕ್ಸ್ ಆಗಿದ್ದರೆ, ನೀವು ಫಿಟ್ ಆಗಿಬಿಟ್ಟಿದ್ರೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ದೊಡ್ಡವ್ರು ಯಾರು ಇದ್ದಾಗ ಡಿಸ್ಕಸ್ ಮಾಡ್ಬೋದು, ಅಥವಾ ಯಾರಾದರೂ ಪರಿಚಯ ಇದ್ದರೆ ಡಿಸ್ಕಸ್ ಮಾಡಿ ಇದು ಮಾಡ್ಬೋದು. ಸೊ ಈ ರೀತಿ ಎಲ್ಲ ಸ್ಕ್ಯಾಮ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಹುಷಾರಾಗಿರ್ರಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗೋಯಿತು, ಆದರೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡು ಈ ವಿಡಿಯೋಲಿ ನಿಲ್ಲಿಸ್ತಾ ಇನ್ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬೈ, ಸೈನಿಂಗ್ ಆಫ್ ಗೈಸ್.